ವಿಧಾನಸಭೆಯಿಂದ ಬಿಜೆಪಿಯ 18 ಶಾಸಕರ ಅಮಾನತು ಪ್ರಕರಣ ಸ್ಪೀಕರ್ ನಡೆಯ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಯ್ತ ಬಿಜೆಪಿ ಅನ್ನೋದೊಂದು ಪ್ರಶ್ನೆ. ಮುಂದಿನ ವಾರ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದ್ದಾರೆ. ಅಮಾನತು ರದ್ದತಿಗೆ ಸ್ಪೀಕರ್ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಶಾಸಕರ ಅಮಾನತು ವಾಪಸ್ಗೆ ಮನವಿಯನ್ನ ಮಾಡಿದ್ರು ಬಿಜೆಪಿಯ ನಾಯಕರು. ಸಿಎಂ ಕಾನೂನು ಸಚಿವರಿಗೂ ಕೂಡ ಅಮಾನತು ಹಿಂಪಡೆಯುವಂತೆ ಒತ್ತಾಯವನ್ನ ಕೂಡ ಮಾಡಲಾಗಿತ್ತು. ಆದರೆ ಸರ್ಕಾರದಿಂದ ಬಿಜೆಪಿ ನಾಯಕರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಸಕಾರಾತ್ಮಕ ಸ್ಪಂದನೆ ಅನ್ನೋದು ಸಿಕ್ಕಿಲ್ಲ. ಕೊನೆಯದಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೂ ಕೂಡ ದೂರನ್ನ ನೀಡಿದ್ರು ಬಿಜೆಪಿಯ ನಾಯಕರುಗಳು. ಅದೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ ಇದೀಗ ಸಜ್ಜಾದಂಗೆ ಕಾಣಿಸ್ತಾ ಇದೆ. ನೋಡಿ, ರಾಜ್ಯಪಾಲರ ಬಳಿ ಹೋಗ್ತಾರೆ. ಇದು ಸ್ಪೀಕರ್ಗೆ ಸಹಜವಾಗಿ ಬೇಸರ ತರಿಸುತ್ತೆ. ನನ್ನ ಹತ್ರ ಬಂದು ಮನವಿ ಮಾಡ್ಕೊಂಡ್ರು, ಆ ಬಗ್ಗೆ ತೀರ್ಮಾನ ಕೈಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇನೆ ರಾಜ್ಯಪಾಲರ ಹತ್ರ ಓಡ್ ಹೋಗಿದ್ದಾರೆ. ಈಗ ನಾನು ಯಾಕೆ ಕ್ರಮ ಕೈಗೊಳ್ಬೇಕು ಅಂತ ಯೋಚಿಸ್ತಾ ಇದ್ದಾರೆ ಅಂತ ಸ್ಪೀಕರ್ ಅವರ ಬೇಸರದ ಬಗ್ಗೆ ಈ ಹಿಂದೆ ಸುದ್ದಿ ಆಗಿತ್ತು. ಇದೀಗ ಇತ್ತ ಸ್ಪೀಕರ್ ಅವರು ಏನು ಕ್ರಮ ಕೈಗೊಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ಮನವಿ ಮಾಡಲಾಗಿದೆ, ಸಿಎಂ ಗಮನಕ್ಕೂ ಕೂಡ ತರಲಾಗಿದೆ. ಅಲ್ಲೂ ಕೂಡ ಏನು ವರ್ಕೌಟ್ ಆಗ್ತಾ ಇಲ್ಲ. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಕೆ ಮಾಡಿ ಬಂದಿದ್ರು, ಅದು ಕೂಡ ಅಷ್ಟಕ್ಕಷ್ಟೇನೆ ಅಲ್ಲಿಗೆ ನಿಂತು ಹೋಗಿದೆ. ಹಾಗಾಗಿ ಈಗ ಕೋರ್ಟ್ನ ಮೊರೆ ಹೋಗೋದಕ್ಕೆ ತೀರ್ಮಾನಿಸಿರೋದು. ಮುಂದಿನ ವಾರ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಬಿಜೆಪಿ ನಾಯಕರುಗಳು ಸಜ್ಜಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸದನದಲ್ಲಿ ದುರ್ವರ್ತನೆ ತೋರಿಸಿದ್ರು, ಶಿಸ್ತು ಪಾಲನೆ ಮಾಡಲಿಲ್ಲ, ಅಶಿಸ್ತು ಪ್ರದರ್ಶನ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅಮಾನತು ಮಾಡಲಾಗಿತ್ತು. ಬಿಜೆಪಿ ಒಟ್ಟು 18 ಶಾಸಕರನ್ನ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನ ಹೊರಡಿಸಿದ್ರು. ಅದಾದ್ಮೇಲೆ ಸ್ಪೀಕರ್ಗೂ ಮನವಿ ಮಾಡಿದ್ರು, ಹಿಂಗೆಲ್ಲ ಮಾಡಬೇಡಿ ಅಂತ. ಸ್ಪೀಕರ್ ಆ ಬಗ್ಗೆ ಚಿಂತನೆಯಲ್ಲಿ ಇದ್ರು. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳೋಣ ಅಂತ. ಸ್ಪೀಕರ್ ನಿರ್ಧಾರವನ್ನ ಕೈಗೊಳ್ಳೋದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರ ಬಳಿ ಓಡ್ ಹೋಗ್ತಾರೆ ಬಿಜೆಪಿ ನಾಯಕರುಗಳು. ನಮಗೆ ಸ್ಪೀಕರ್ ತಾರತಮ್ಯ ಮಾಡ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತ. ಇದು ಸ್ಪೀಕರ್ ಅವರಿಗೆ ಸಹಜವಾಗಿ ಬೇಸರ ತರಿಸಿತ್ತು. ನಾನಿನ್ನೂ ಏನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ತೀರ್ಮಾನನೇ ಕೈಗೊಂಡಿಲ್ಲ, ಇನ್ನು ಚಿಂತನೆಯಲ್ಲೇ ಇದ್ದೀನಿ, ಅಷ್ಟು ಬೇಗ ರಾಜ್ಯಪಾಲರನ್ನ ಭೇಟಿ ಆಗುವಂತ ಅವಶ್ಯಕತೆ ಏನಿತ್ತು ಅಂತ. ಕೊನೆಗೆ ಇತ್ತ ಸ್ಪೀಕರ್ ಅವರು ಏನು ನಿರ್ಧಾರ ಕೈಗೊಂಡಿಲ್ಲ, ರಾಜ್ಯಪಾಲರು ಏನು ಸೂಚನೆ ಕೊಡ್ಲಿಲ್ಲ. ಎಷ್ಟು ದಿನ ಅಂತ ಹೀಗೆ ಅಮಾನತು ಆಗಿರ್ಬೇಕಾಗತ್ತೆ ಅನ್ನೋದು ಈಗ ಅಮಾನತಾಗಿರುವ ಬಿಜೆಪಿಯ ನಾಯಕರುಗಳ ಪ್ರಶ್ನೆ. ಅದಕ್ಕೀಗ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಕೋರ್ಟ್ ಮೆಟ್ಟಿಲೇರ್ಬೇಕು ಅಂತ ತೀರ್ಮಾನಿಸ್ತಾ ಇರೋದು. ಸಾಧ್ಯವಾದರೆ ಎಲ್ಲ ಅಂದುಕೊಂಡಂತೆ ಆದರೆ ಮುಂದಿನ ವಾರ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಹಾಗಾಗಿ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಹಾಗೇನಾದ್ರೂ ಕಾನೂನು ಹೋರಾಟವನ್ನ ಮಾಡಿದ್ರೆ ಅಮಾನತಾಗಿರುವಂತಹ ಶಾಸಕರುಗಳಿಗೆ ಜಯ ಸಿಗತ್ತಾ ಅಥವಾ ಹಿನ್ನಡೆ ಆಗತ್ತಾ? ಮತ್ತೆ ಇಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದರ ನಡುವೆ ಸಂಘರ್ಷ ಏನಾದ್ರೂ ಆಗತ್ತಾ? ಸ್ಪೀಕರ್ ತೆಗೆದುಕೊಂಡಂತ ನಿರ್ಧಾರಕ್ಕೆ ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಸಹಜವಾಗಿ ಟೋಟಲ್ ಆಗಿ ಈ ಪ್ರಕರಣ ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ನಾವು ಕಾನೂನು ಹೋರಾಟವನ್ನ ಮಾಡಿಯೇ ತೀರ್ತೀವಿ ಅಂತ ಈಗ ಬಿಜೆಪಿಯ ನಾಯಕರುಗಳು ಮುಂದಾಗಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕುತ್ತಾ ಅನ್ನೋದು ಪ್ರಶ್ನೆ, ಅಥವಾ ಇಲ್ಲಿ ಯಾರಿಗೆ ಮುಜುಗರ ಆಗತ್ತೆ ಅನ್ನೋದು ಕೂಡ ಪ್ರಶ್ನೆ. ನೋಡ್ಬೇಕಾಗತ್ತೆ ಮುಂದಿನ ಬೆಳವಣಿಗೆಗಳು ಏನೇನು ಆಗಬಹುದು ಅಂತ. ಬಿಜೆಪಿ ನಾಯಕರು ಕೊನೆಯ ಪ್ರಯತ್ನದಲ್ಲಿ ಇದೀಗ ಮುಂದಾಗ್ತಾ ಇದ್ದಾರೆ, ಅದೇ ಕಾನೂನು ಹೋರಾಟ.